We are proud to be Kannadigas. It is our birthright, irrespective of our caste, creed, and religion. We are here, born Kannadigas, and this is a place that has given us everything from education to business to shelter. This is our home, and I think our students are very well versed in Kannada. The program today conducted was par excellence. The speakers spoke in Kannada. We had a lovely artist who spoke in prose and poetry in Kannada, which was absolutely fabulous. The crowd enjoyed it. And like our chief guest mentioned, we should have more such of these programs in Kannada to encourage our language. And this is a proud moment for all of us here that Abbas Khan College has celebrated this event with such pomp and glitter and glamour. And I think that's the way forward. I wish Abbas Khan College, its students, its faculty members, and all the very best. Jai Hind, Jai Karnataka. ಬೆಂಗಳೂರು ನಗರದಲ್ಲಿ ಇರತಕ್ಕಂತಹ CMA ಸೊಸೈಟಿಯ ವತಿಯಿಂದ ನಡೆಸ್ತಿರ್ತಕ್ಕಂತಹ ಅಬ್ಬಾಸ್ ಖಾನ್ ಕಾಲೇಜಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಬಹಳ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವದ ಕನ್ನಡದ ಹಬ್ಬವನ್ನು ಇವತ್ತು ಇವರು ಆಚರಿಸಿದ್ರು. ಈ ಕಾರ್ಯಕ್ರಮಕ್ಕೆ ನಾನು ಮುಖ್ಯ ಅತಿಥಿಯಾಗಿ ಬಂದು ವಿದ್ಯಾರ್ಥಿಗಳಿಗೆ ಭಾಷಣವನ್ನು ಮಾಡ್ತಕ್ಕಂತಹ ಒಂದು ಅವಕಾಶ ನನಗೆ ಸಿಕ್ತು. ಇದು ಒಂದು ದೊಡ್ಡ ಅದೃಷ್ಟ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ಕೇವಲ ನವೆಂಬರ್ 1ರಂದು ನಾವು ಧ್ವಜಾರೋಹಣ ಮಾಡುವ ಮೂಲಕ ಮೆರವಣಿಗೆಯ ಮಾಡುವ ಮೂಲಕ ಮಾಡಿ ಅಲ್ಲಿಗೆ ನಾವು ಮರ್ತೋಗ್ತೀವಿ. ಆದರೆ ಇಂತಹ ಸಂಸ್ಥೆಗಳು ಈ ಕಾರ್ಯಕ್ರಮವನ್ನು ಇಡೀ ವರ್ಷ 365 ದಿನಗಳ ಈ ಕಾರ್ಯಕ್ರಮ ನಡೀತಾ ಇರಬೇಕು. ಕನ್ನಡದ ಬಗ್ಗೆ ವಿಚಾರಗೋಷ್ಠಿಗಳು, ಕನ್ನಡದ ಬಗ್ಗೆ ಹಲವಾರು ನೃತ್ಯ ಕಾರ್ಯಕ್ರಮಗಳು, ಕನ್ನಡದ ಬಗ್ಗೆ ಸಂಗೀತ ಕಾರ್ಯಕ್ರಮಗಳು ಇದು ನಡೀತಲೇ ಇರಬೇಕು. ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇರಬೇಕು. ಇವತ್ತು ಅಬ್ಬಾಸ್ ಖಾನ್ ಕಾಲೇಜ್ ಒಂದು ಅಲ್ಪಸಂಖ್ಯಾತರಿಗೆ ಸೇರಿದಂತಹ ಒಂದು ಕಾಲೇಜ್ ಇದು. ಇಂತಹ ಒಂದು ಕಾಲೇಜಿನಲ್ಲಿ ಇಂಥ ಅದ್ಧೂರಿಯಾಗಿ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿರ್ತಕ್ಕಂಥದ್ದು ನನಗೆ ಗೊತ್ತಿದ್ದ ಮಟ್ಟಿಗೆ ಬೆಂಗಳೂರಿನ ಬೇರೆ ಯಾವುದೇ ಕಾಲೇಜಿನಲ್ಲಿ ಮಾಡ್ತಿದ್ದಾರೋ ಗೊತ್ತಿಲ್ಲ, ಮಾಡ್ತಿರ್ಬೋದು ಕೆಲವರು, ಆದರೆ ಕೆಲವರು ಇದನ್ನು ಮಾಡ್ತಿರ್ಬೋದು. ಆದರೆ ಇವತ್ತು ಅಬ್ಬಾಸ್ ಖಾನ್ ಕಾಲೇಜವರು ವಿದ್ಯಾರ್ಥಿಗಳು ವಿಶೇಷವಾಗಿ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಾವು ಈ ಸಂಭ್ರಮಾಚರಣೆಯನ್ನು ಮಾಡಿದ್ದೀವಿ. ಬಹಳ ಸಂತೋಷ ಆಗಿದೆ. ಇದೇ ರೀತಿಯ ಕಾರ್ಯಕ್ರಮಗಳು ಕರ್ನಾಟಕದ ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ, ಇತರ ಸಂಸ್ಥೆಗಳಲ್ಲಿ ನಡಿಬೇಕು. ನಾವು ನಮ್ಮ ಕನ್ನಡವನ್ನು ಉಳಿಸ್ಬೇಕು. ಕರ್ನಾಟಕವನ್ನು ನಾವು ನಮ್ಮ ಸೇವೆಯ ಮೂಲಕ ಇನ್ನೂ ಹೆಚ್ಚು ಉತ್ತುಂಗಕ್ಕೆ ತಗೊಂಡು ಹೋಗ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹಾರೈಸ್ತೇನೆ. ಯುವ ಪೀಳಿಗೆಗೆ ನಾನು ಇಷ್ಟೇ ಹೇಳ್ತೀನಿ, ನನ್ನ ಭಾಷಣದಲ್ಲೂ ಹೇಳಿದೆ, ಒಂದು ಉತ್ತಮ ಸಮಾಜದ ಸದಸ್ಯರಾಗಬೇಕಾದ್ರೆ, ಒಂದು ಉತ್ತಮ ಪ್ರಜೆಗಳಾಗಬೇಕಾದ್ರೆ, ತಾವು ತಮ್ಮ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಬೇಕಾದ್ರೆ ಶಿಸ್ತು ಮತ್ತು ಪ್ರಾಮಾಣಿಕತೆ ಬಹಳ ಮುಖ್ಯ. ಅದರೊಡನೆ ನಮ್ಮ ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ನಮ್ಮ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು, ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ನಾನು ಯುವಕರಿಗೆ ಹೇಳ್ತೀನಿ, ನಾವು ನಮ್ಮ ಸಂವಿಧಾನದ ಪೀಠಿಕೆಯನ್ನು, ಇಡೀ ಸಂವಿಧಾನ ನಿಮಗೆ ಓದಕ್ಕೆ ಸಮಯ ಇರಲಿಕ್ಕಿಲ್ಲ, ಆದರೆ ನಮ್ಮ ಸಂವಿಧಾನದ ಪೀಠಿಕೆಯನ್ನು ನಾವು ಓದಿ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಯಾವ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ದೇಶಕ್ಕೆ ಸೇವೆಯನ್ನು ಮಾಡಬಹುದು ಅಂತ ನಮಗೆ ಅರ್ಥ ಆಗ್ತದೆ. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ನಮ್ಮ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ಸಂವಿಧಾನ ಇಡೀ ಪ್ರಪಂಚದಲ್ಲೇ ಉತ್ತಮವಾದಂತಹ ಸಂವಿಧಾನ. ಈ ಸಂವಿಧಾನವನ್ನು ಓದ್ತಕ್ಕಂತಹ ಕೆಲಸವನ್ನು ಮಾಡಬೇಕು. ಆ ಸಂವಿಧಾನದ ಪ್ರಕಾರ ನಾವು ನಮ್ಮ ಜೀವನವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ